ಸೊ ಹೇಟ್ ಸ್ಪೀಚ್ನ ಹೇಗೆ ಕರ್ಬ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ ಅಲ್ಟಿಮೇಟ್ಲಿ ಅದನ್ನು ಬಯಸ್ಗೆ ಲಿಂಕ್ ಮಾಡ್ತಾರೆ. ವೆದರ್ ದಿಸ್ ಇಸ್ ಕರೆಕ್ಟ್ ಅನ್ನೋದು ನಮ್ಮ ಮುಂದೆ ಇರೋ ಒಂದು ಪ್ರಶ್ನೆ. ಉದಾಹರಣೆಗೆ ಸರ್ಕಾರದ ಒಂದು ಪಾಲಿಸಿ ಇರುತ್ತೆ, ಟು ಫೇವರ್ ಒನ್ ಸೆಕ್ಷನ್ ಆಫ್ ಕಮ್ಯುನಿಟಿ, ಮೈನಾರಿಟೀಸೇ ಇರ್ಬೋದು, ಯಾರೇ ಇರ್ಬೋದು, ತಪ್ಪಿಲ್ಲ, ಅದು ಸರ್ಕಾರದ ಒಂದು ಅಜೆಂಡಾ ಆ್ಯಂಡ್ ಪಾಲಿಸಿ. ಅದು ಓವರ್ ಆಗಿ ಹೋದಾಗ ಒಬ್ಬ ಪ್ರಜೆ ಹೇಳ್ತಾನೆ, ಎದ್ದು ನಿಂತ್ಕೊಂಡು ಹೇಳ್ತಾನೆ, ದಿಸ್ ಈಸ್ ಅಪೀಸ್ಮೆಂಟ್ ಅಂತ ಹೇಳ್ತಾನೆ. ಆವಾಗ ಅವನ್ನ ಹಿಡ್ದು ದಿಸ್ ಈಸ್ ಹೇಟ್ ಸ್ಪೀಚ್ ಅಂತ ಹೇಳಿ ಎತ್ಕೊಂಡು ಹೋಗಿ ಒಳಗಡೆ ಹಾಕೋ ಒಂದು ಪ್ರಮೇಯ ಇರುತ್ತೆ. ಸೊ ಇವನ್ ಕಾಮನ್ ಸ್ಪೀಚಸ್, ಆರ್ಡಿನರಿ ಸ್ಪೀಚಸ್, ಇದನ್ನು ಹೇಟ್ ಸ್ಪೀಚ್ ಕ್ಯಾಟಗರಿಗೆ ತಂದು ಒಳಗಡೆ ಹಾಕ್ತಾರೆ. ಇದಕ್ಕೆ ಶಿಕ್ಷೆ ಏನು? 1 to 7 years. ಇದನ್ನು ನಿಜವಾಗಿಯೂ ಸಹ ನಾವು ಸಮರ್ಥಿಸ್ಕೊಬೋದಾ? ನಮ್ಮ ಈ ಸಂವಿಧಾನದ ಒಂದು ಅಡಿಪಾಯದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಾನು ದ ಲೀಸ್ಟ್ ದಟ್ ಐ ಆಮ್ ಡೂಯಿಂಗ್ ಈಸ್ ಕ್ವಶ್ಚನಿಂಗ್ ದ ಗೌರ್ಮೆಂಟ್. ಯು ಕೆನಾಟ್ ಓವರ್ಡೂ ಸರ್ಟನ್ ಆ್ಯಕ್ಷನ್ಸ್. ಯು ಕೆನಾಟ್ ಗಿವ್ ಟೂ ಮಚ್ ಆಫ್ ಸಾಪ್ಸ್ ಟು ಸರ್ಟನ್ ಸೆಕ್ಷನ್ಸ್. ಇಟ್ ಬಿಕಮ್ಸ್ ಅಪೀಸ್ಮೆಂಟ್. ಯು ಆರ್ ಕ್ರಿಯೇಟಿಂಗ್ ವೋಟ್ ಬ್ಯಾಂಕ್ಸ್ ಅಂದಿದ ತಕ್ಷಣ ಅವನ್ನ ಎತ್ಕೊಂಡೋಗಿ ಒಳಗಡೆ ಹಾಕ್ತಾರೆ. ಯಾಕೆಂದರೆ ಯು ಹ್ಯಾವ್ ಅ ಬಯಸ್ ಟುವರ್ಡ್ಸ್ ಅ ಸೆಕ್ಷನ್ ಆಫ್ ದ ಕಮ್ಯುನಿಟಿ. ಸೊ ಇಂತಹ ಒಂದು ಕ್ರಿಮಿನಾಲಿಟಿನ ಚಿಂತನೆಯ ಮೂಲಕ ತರೋದು, ದ ಸ್ಟೇಟ್ ಈಸ್ ಪೊಲಿಸಿಂಗ್ ದ ಮೈಂಡ್ ಆ್ಯಂಡ್ ದ ಥಿಂಕಿಂಗ್ ಆಫ್ ಅ ಸಿಟಿಸನ್. ವೆದರ್ ಇಟ್ ಈಸ್ ಪರ್ಮಿಸಬಲ್? ಕ್ಯಾನ್ ದ ಸ್ಟೇಟ್ ಪೊಲೀಸ್ ದ ಮೈಂಡ್ ಆಫ್ ಅ ಸಿಟಿಸನ್? ಯಾವಾಗ ಆ ಮಟ್ಟಕ್ಕೆ ಬರುತ್ತೆ, ದೆನ್ ಶ್ಯೂರ್ಲಿ ಇಂಥ ಲೆಜಿಸ್ಲೇಷನ್, ಇಂಥ ಕಾನೂನು ಅಸಂವಿಧಾನಿಕವಾದ ಕಾನೂನು, ಹಾಗೂ ಇಂಥ ಕಾನೂನನ್ನು ನಾವು ಯಾವುದೇ ರೂಪದಲ್ಲೂ ಸಹ ಒಪ್ಪಲಿಕ್ಕಾಗಲ್ಲ. ನಾಳೆ ಕೋರ್ಟ್ ಅದನ್ನು ತೆಗೆದುಹಾಕ್ಬೋದು, ಆ ಕಾನೂನನ್ನು ಅಸಿಂಧು ಅಂತಗೊಳಿಸ್ಬೋದು, ಸಂವಿಧಾನ ವಿರುದ್ಧ ಅಂತ ಹೇಳ್ಬೋದು. ಆದರೆ ಪ್ರಜಾಪ್ರಭುತ್ವದಲ್ಲಿ ಇಂಥ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಂಡಾಗ ನಾವೇನು ಮಾಡಬೇಕು? ಸಮಾಜದಲ್ಲಿ ನಾಗರಿಕರ ಹೋರಾಟನೇ ಇಲ್ಲದೆ ಇದ್ದರೆ ಎಲ್ಲ ಕೋರ್ಟ್ ಮಾಡ್ಕೊತದೆ ಅಂತಂದರೆ ಇದರಲ್ಲಿ ಎಂಥ ವ್ಯವಸ್ಥೆ ಇದು? ಸೊ ಈ ಪೊಲಿಸಿಂಗ್ ದ ಸ್ಟೇಟ್ ಆಫ್ ಮೈಂಡ್ ಅಂತ ಏನಿದೆ, ಇದನ್ನು ಇವತ್ತು ನಾವು ಸರಿಪಡಿಸ್ಬೇಕಾಗತ್ತೆ. ಇದರ ಎರಡನೇ ಆಯಾಮ ಏನಂತಂದರೆ, ಹಿಂದೆ ರಾಜರಿದ್ದಾಗ ಯಾರೇ ವಿರುದ್ಧವಾಗಿ ಮಾತಾಡಿದ್ರು, ಅಥವಾ ಬ್ರಿಟಿಷರಿದ್ದಾಗ ಯಾರೇ ವಿರುದ್ಧವಾಗಿ ಮಾತಾಡಿದ್ರು ಎತ್ಕೊಂಡೋಗಿ ಒಳಗಡೆ ಹಾಕೋರು. ಸಹಿಷ್ಣುತೆ, ಡಿಸೆಂಟ್ಗೆ, ವ್ಯತಿರಿಕ್ತವಾದ ಭಾವನೆಗಳಿಗೆ, ಅಭಿಪ್ರಾಯಗಳಿಗೆ ಸಹಿಷ್ಣುತೆ ಇರಲಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯತಿರಿಕ್ತ ಭಾವನೆಗಳನ್ನು ನಾವು ಎನ್ಕರೇಜ್ ಮಾಡಬೇಕು. ಉದಾಹರಣೆಗೆ ಇದೊಂದು ಕ್ಲಾಸಿಕ್ ಕೇಸ್. 2025 ಜಜ್ಮೆಂಟ್ನಲ್ಲಿ ನಮ್ಮ ಹಿಂದಿನ ಚೀಫ್ ಜಸ್ಟಿಸ್ ಆದ ಜಸ್ಟಿಸ್ ಓಕಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾದಾಗ ಒಂದು ಬಹಳ ಬ್ಯೂಟಿಫುಲ್ ಉದಾಹರಣೆಯನ್ನು ಕೊಡ್ತಾರೆ ತಮ್ಮ ಲೇಖನದಲ್ಲಿ. ನಾಥುರಾಮ್ ಗಾಡ್ಸೆದು ಒಂದು ಡ್ರಾಮಾ ಇರುತ್ತೆ, ಅವನ ಚಿಂತನೆಗಳ ಬಗ್ಗೆ ಪ್ರತಿಪಾದಿಸೋದು. ಅದನ್ನು ಆ ಎಂಟೈರ್ ನಾಟಕ ಮೆಟೀರಿಯಲ್ಸ್ನ ಸೀಸ್ ಮಾಡಿರ್ತಾರೆ, ಫಾರ್ಫೀಚರ್ ಮಾಡಿರ್ತಾರೆ. ಕೋರ್ಟ್ಗೆ ಹೋಗ್ತಾರೆ, ಬಾಂಬೆ ಹೈಕೋರ್ಟ್. ಬಾಂಬೆ ಹೈಕೋರ್ಟ್ ಹೇಳ್ತಾರೆ, ದೇರ್ ಈಸ್ ಅಬ್ಸಲ್ಯೂಟ್ ರೈಟ್ ಟು ಎಕ್ಸ್ಪ್ರೆಸ್ ಅ ಥಾಟ್, ಟು ಎಕ್ಸ್ಪ್ರೆಸ್ ಅನ್ ಒಪಿನಿಯನ್. ದೇರ್ ಈಸ್ ಅಬ್ಸಲ್ಯೂಟ್ ರೈಟ್, ಯು ಕೆನಾಟ್ ಕರ್ವ್. ಇದನ್ನು ಜಸ್ಟಿಸ್ ಅಭಯ್ ಓಕಾ ಹೇಳ್ತಾರೆ. ಅಂದರೆ ವಿವಿಧವಾದ ಚಿಂತನೆಗಳು, ಭಿನ್ನವಾದ ಚಿಂತನೆಗಳು, ಇಟ್ ಶುಡ್ ಬಿ ಅ ಕಲರ್ಫುಲ್ ರೈನ್ಬೋ ಆಫ್ ಒಪಿನಿಯನ್ಸ್, ಅ ನೇಷನ್. ಆವಾಗ ದೆನ್ ದ ನೇಷನ್ ಪ್ರೋಗ್ರೆಸಸ್. ಸೊ ಇವನ್ನೆಲ್ಲ ಇವತ್ತು ನಾವು ಚಿಂತಿಸಬೇಕಾಗತ್ತೆ. ಬಹಳ ಆಳವಾದ ಒಂದು ವಿಮರ್ಶೆಯನ್ನು ಮಾಡಬೇಕಾಗತ್ತೆ. ಈ ಕಾನೂನು, ಇದರ ಸಿಂಧುತ್ವದ ಬಗ್ಗೆ ನಾವು ಪ್ರಜೆಗಳು, ನಾಗರಿಕರನ್ನ ಮಾತಾಡಬೇಕಾಗತ್ತೆ. ಆ ಅವಶ್ಯಕತೆ ಇವತ್ತಿದೆ. ಸ್ನೇಹಿತರೆ, ಇವನ್ನೆಲ್ಲ ನಾವು ಮುಂದೆ ಇಟ್ಟು, ತಮ್ಮ ಮುಂದೆ ಇಟ್ಟು, ತಾವು ಇದರ ಬಗ್ಗೆ ಒಂದು ಆಮೂಲಾಗ್ರವಾದ ಒಂದು ವಿಮರ್ಶೆಯನ್ನು ಮಾಡಬೇಕು. ಎವ್ರಿ ಮ್ಯಾನ್, ಎವ್ರಿ ಸಿಟಿಸನ್ ಈಸ್ ಅ ಸ್ಟೇಕ್ ಹೋಲ್ಡರ್ ಇನ್ ಡೆಮಾಕ್ರಸಿ. ಆ್ಯಂಡ್ ಎವ್ರಿ ಮ್ಯಾನ್ ಹ್ಯಾಸ್ ಟು ಕ್ವಶ್ಚನ್. ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಶ್ನೆಯ ಮೂಲಕವೇ
ತನ್ನ ಜೀವನದ ಒಂದು ಅರ್ಥವನ್ನು ಕಂಡುಕೊಳ್ಬೇಕು, ಪ್ರಜಾಪ್ರಭುತ್ವದ ಅರ್ಥವನ್ನು ಕಳ್ಕೊಳ್ಬೇಕು, ನಾಯಕರು ಹೇಗೆ ನಮ್ಮನ್ನು ಆಳ್ತಾ ಇದ್ದಾರೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕು. ಇವನ್ನೆಲ್ಲ ಇಟ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ಇವತ್ತೇನಾಗಿದೆ ಅಂತಂದರೆ, ಹಿಂದೆ ನಮ್ಮ ಜೈಲಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾಗ ಅವ್ರಿಗೆ ಒಳಗಡೆ ಹೋಗೋ ಲೆಟರ್ ಏನು ಹೋಗ್ತಾಯಿತ್ತು ಅದನ್ನು ಫಿಲ್ಟರ್ ಮಾಡೋರು ಬ್ರಿಟಿಷರು, ಹೊರಗಡೆ ಹೋಗೋ ಲೆಟ್ರನ್ನು ಓದ್ಬಿಟ್ಟು ಫಿಲ್ಟರ್ ಮಾಡಿ ಕಳಿಸೋರು. ಹಂಗೆ ಇವತ್ತು ಥಾಟ್ ಫಿಲ್ಟ್ರೇಷನ್ ಆಗಿಬಿಟ್ಟಿದೆ. ಒಂದು ಲೆಜಿಸ್ಲೇಷನ್ ಇದೆ, ಆ ಲೆಜಿಸ್ಲೇಷನ್ ನಾನು ಏನು ಹೇಳಬೇಕಪ್ಪ ಅಂತ ಭಯ ಇದೆ. ಈಗ ನಾನು ಏನಾನ ಜಾಸ್ತಿ ಹೇಳಿದ್ರೆ 7 ವರ್ಷ ಎತ್ಕೊಂಡು ಒಳಗಡೆ ಆಗ್ತಾರೆ. ಇಂತಹ ಲೆಜಿಸ್ಲೇಷನ್ನ ಭಯಭೀತಿಯ ವಾತಾವರಣದಲ್ಲಿ ನಾನು ಮಾತಾಡಬೇಕಂತಂದರೆ ಸಚ್ ಅ ಲಾ ಈಸ್ ಅ ಡ್ರಕೋನಿಯನ್ ಲಾ. ಅಂತಹ ಕಾನೂನನ್ನ ನಾವು ಎಂದಿಗೂ ಸಹ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದಿಸ್ ಪೊಲೀಸಿಂಗ್ ಆಫ್ ದ ಮೈಂಡ್ ಇದು ನಿಲ್ಲಬೇಕಾಗತ್ತೆ. ಇವತ್ತಿನ ಆಧುನಿಕ ದೇಶಗಳ ಈ ಸ್ವಾತಂತ್ರ್ಯಗಳ ಅರ್ಥವೇನಂತಂದರೆ ಝೀರೋ ಇನ್ವಾಲ್ವ್ಮೆಂಟ್, ಝೀರೋ ರೆಸ್ಟ್ರಿಕ್ಷನ್. ಆಧುನಿಕ ರಾಷ್ಟ್ರಗಳು ನೀವು ಯಾವುದೇ ನೋಡಿ, ಯಾವುದೇ ರಾಷ್ಟ್ರವಾಗಲಿ ಸಂವಿಧಾನದಲ್ಲಿ ಕಂಪ್ಯಾರಿಟಿವ್ ಎಕ್ಸಸೈಸ್ ಮಾಡಿದ್ರೆ ಯಾವುದೇ ರಾಷ್ಟ್ರ ಎಕ್ಸೆಪ್ಟ್ ಚೈನಾ, ಪಾಕಿಸ್ತಾನ ಇಂಥ ರಾಷ್ಟ್ರಗಳು ಬಿಟ್ಟು, ಅಥವಾ ಸೂದಾನ್ ಅಂತ ಡಿಕ್ಟೇಟರ್ಶಿಪ್ ಬಿಟ್ಟು, ಯಾವುದೇ ರಾಷ್ಟ್ರ ದೇ ವಿಲ್ ನಾಟ್ ಪರ್ಮಿಟ್ ಇಂಟರ್ಫಿಯರೆನ್ಸ್, ಝೀರೋ ಇನ್ವಾಲ್ವ್ಮೆಂಟ್ ಇನ್ ಫ್ರೀಡಮ್ ಆಫ್ ಸ್ಪೀಚ್. ನಾನು ತಮಗೆ ಮುಂದೆ ಒಂದು ನಿದರ್ಶನ ಇಟ್ಟು ನಾನು ಮುಗಿಸ್ತೀನಿ. ಎಂಟೈರ್ ವರ್ಲ್ಡ್ ಬಾರ್ ಅಸೋಸಿಯೇಷನ್ಸ್ ಒಂದು ಕಾನ್ಫರೆನ್ಸ್ ಇತ್ತು. ಆ ಕಾನ್ಫರೆನ್ಸ್ನಲ್ಲಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್, ಪ್ರೆಸಿಡೆಂಟ್ಸ್ ಆಫ್ ಆಲ್ ಬಾರ್ ಅಸೋಸಿಯೇಷನ್ಸ್ ಇದ್ದರು. ಮಲಾವಿ ಪ್ರೆಸಿಡೆಂಟ್ ಒಬ್ಬರು ಇದ್ದರು, ಪ್ರೆಸಿಡೆಂಟ್ ಆಫ್ ಮಲಾವಿ ಬಾರ್ ಅಸೋಸಿಯೇಷನ್. ಸೊ ಅವ್ರು ಹೇಳ್ತಾ ಇದ್ರು, ಸರ್ ವಿಚ್ ಪಾರ್ಟ್ ಆಫ್ ಮಲಾವಿ ಆರ್ ಯು ಲಿವಿಂಗ್? ಈ ಮಲಾವಿನಲ್ಲಿ ಎಲ್ಲಿದ್ದೀರಾ ಅಂತ. ಆಫ್ರಿಕನ್ ದೇಶ ಅದು. ನೋ ಸರ್, ಐ ಆಮ್ ಲಿವಿಂಗ್ ಇನ್ ನೇಬರಿಂಗ್ ಲ್ಯಾಂಡ್ ನೈಜರ್ ಆ್ಯಂಡ್ ಐ ಆಮ್ ಪ್ರೆಸಿಡೆಂಟ್ ಆಫ್ ಮಲಾವಿ ಬಾರ್ ಅಸೋಸಿಯೇಷನ್. ವೈ ಅಂತಂದು. ಐ ಸೆಡ್ ಸಮಥಿಂಗ್ ಅಗೇನ್ಸ್ಟ್ ದ ಪ್ರೆಸಿಡೆಂಟ್, ಹಿ ಸೆಡ್ ಶೂಟ್ ಎಟ್ ಸೈಟ್ ಆರ್ಡರ್ಸ್ ಆನ್ ಮೀ, ಐ ರ್ಯಾನ್ ಅವೇ. ಸೊ ಆಧುನಿಕ ದಿನಗಳಲ್ಲಿ, ಇದು ಆಗಿದ್ದು 1 ವರ್ಷದಿಂದ, ಆಧುನಿಕ ದಿನಗಳಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ನಾನು ಪ್ರಯೋಗ ಮಾಡಿ ಒಬ್ಬ ಪ್ರೆಸಿಡೆಂಟ್ ಮೇಲೆ ಸರಿ ಇಲ್ಲ ಅಂತಂದರೆ ಅವನು ಆ ರಾಷ್ಟ್ರದಿಂದನೇ ಓಡೋಬೇಕು, ಪ್ರೆಸಿಡೆಂಟ್ ಆಫ್ ದ ಬಾರ್ ಅಸೋಸಿಯೇಷನ್ ಅಂತಂದರೆ ಯಾವ ಮಟ್ಟಕ್ಕೆ ಕಡಿವಾಣ ಹಾಕ್ಬೋದು ಫ್ರೀಡಮ್ ಆಫ್ ಸ್ಪೀಚ್ನ ಅನ್ನೋದನ್ನು ದಯವಿಟ್ಟು ನೆನಪಿಸ್ಕೊಳ್ಳಿ. ಇವತ್ತು ನಾವೆಲ್ಲ ಜಾಗೃತರಾಗಿ ಎಚ್ಚೆತ್ತು ಹೋರಾಟ ಮಾಡಬೇಕಾಗತ್ತೆ. ಇದೇ ರೀತಿಯಲ್ಲಿ ಯುರೋಪಿಯನ್ ಎನ್ಲೈಟನ್ಮೆಂಟ್ ಆದಾಗ, 17th, 18th ಆ್ಯಂಡ್ 19th ಸೆಂಚುರೀಸ್, ಯುರೋಪಿಯನ್ ಎನ್ಲೈಟನ್ಮೆಂಟ್ ಆದಾಗ ಅದರ ಮೂಲ ಅಡಿಗಲ್ಲೇ, ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಯುರೋಪಿಯನ್ ಎನ್ಲೈಟನ್ಮೆಂಟ್ ವಾಸ್, ಇನ್ ದಿಸ್ ಪೊಲಿಟಿಕಲ್ ಏಜ್ ಯು ಕ್ಯಾನ್ ಕ್ವಶ್ಚನ್ ಎನಿಥಿಂಗ್. ಯು ಕ್ಯಾನ್ ಕ್ವಶ್ಚನ್ ಎನಿಥಿಂಗ್ ಇನ್ ದಿಸ್ ಪೊಲಿಟಿಕಲ್ ಏಜ್. ಸಪೋಸ್ ನಾಳೆ ರಿಸರ್ವೇಷನ್ಸ್ನ, ಇಂಟರ್ನಲ್ ರಿಸರ್ವೇಷನ್ ಆಗಲಿ, ಟೋಟಲ್ ರಿಸರ್ವೇಷನ್ ಆಗಲಿ, ಆ 50% ರೇಷಿಯೋನ ಮಾರ್ಪಾಟ್ ಮಾಡಿದ್ರೆ ಸರ್ಕಾರ ಹೆಲ್ತಿಯಾಗೆ, ದೇ ಮೇ ಡೂ ಇಟ್ ಹೋಲಿಸ್ಟಿಕಲಿ ವಿತ್ ಅ ಹೆಲ್ತಿ ಸ್ಪಿರಿಟ್. ಯಾರನ್ನ ಇಲ್ಲ ನಮಗೆ ಕಡಿಮೆ ಆಯಿತು ಅವ್ರಿಗಿಷ್ಟು ಕೊಡಬಾರ್ದಿತ್ತು ಅಂತ ಹೆಲ್ತಿಯಾಗೆ ಹೇಳಿದ್ರೆ, ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಬಯಸ್, ಯು ಆರ್ ಲೈಬಲ್ ಟು ಗೋ ಇನ್ಸೈಡ್. ಯಾವ ಮಟ್ಟಕ್ಕೆ ಕೊಟ್ಟೋಯ್ತು? ಕ್ಯಾನ್ ದೇರ್ ಬಿ ಅ ಪೊಲೀಸಿಂಗ್ ಆಫ್ ದ ಮೈಂಡ್? ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಹುಟ್ಕೊತಾ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪಬಾರ್ದು. BNSನಲ್ಲಿ ಜಸ್ಟಿಸ್ ಓಕಾ ಅವರು ಜಜ್ಮೆಂಟ್ನಲ್ಲಿ ಹೇಳ್ತಾರೆ, BNSನಲ್ಲಿ ಸುಮಾರು ಒಂದು 5-6 ಸೆಕ್ಷನ್ಗಳಿದೆ. ಕ್ರಿಯೇಟಿಂಗ್ ಎನಿಮಿಟಿ ಬಿಟ್ವೀನ್ ಪೀಪಲ್, ಕ್ರಿಯೇಟಿಂಗ್ ಇಲ್ ವಿಲ್ ಆ್ಯಂಡ್ ಅಫೆಕ್ಷನ್. ಈ ಕಾನೂನು ಸಾಕಲ್ವಾ? ಅಂಥ ಸ್ಟ್ಯಾಂಡರ್ಡ್ಗೆ ಹೋದರೆ ಸ್ಪೀಚ್, ಒಂದು ವೇಳೆ ರಿಯಲ್ ಆಗಿ ಹೇಟ್ಫುಲ್ ಆಗಿ ಒಬ್ಬ ಮನುಷ್ಯ ಇಲ್ ವಿಲ್ ಕ್ರಿಯೇಟ್ ಮಾಡಿದ್ರೆ ಕಮ್ಯುನಿಟೀಸ್ ಬಗ್ಗೆ, ಇಮಿಡಿಯೇಟ್ಲಿ ಅವನ್ನ BNSನಲ್ಲಿ ಹಾಕ್ತಾರೆ, ಒಳಗಡೆ ಕರೆಸ್ತಾರೆ. ಯಾಕೆ ಈ ಕಾನೂನನ್ನು ರಚನೆ ಮಾಡಿದ್ದಾರೆ ಅಂತಂದರೆ, ಬಹುಶಃ ಯಾವ ಅಪರ ವಿರೋಧವೂ ಬೇಡ ಅಂತ ಅಪೇಕ್ಷೆಯಲ್ಲಿದ್ದಾರ. ಆಮೇಲೆ ಇದಕ್ಕೆ 7 ವರ್ಷದ, ನೋಡಿ ಸುಪ್ರೀಂ ಕೋರ್ಟ್ ಪ್ರಿನ್ಸಿಪಲ್ ಏನು, ಲೀಸ್ಟ್ ಇನ್ವೇಸಿವ್, ಕಡಿಮೆ ರೆಸ್ಟ್ರಿಕ್ಷನ್ ಹಾಕಬೇಕು. 7 ವರ್ಷ ಸಜಾ, ಇದನ್ನು ಒಪ್ಕೊಂಡ್ಲಿಕ್ಕೆ ಸಾಧ್ಯನಾ? 7 years. ಬಹುಶಃ ಸೈಲೆನ್ಸ್ ದೆಮ್ ವಿತ್ ದ ಲಾ, ಏನೂ ಅಪೋಸಿಷನ್ ಇರಬಾರ್ದು ಅನ್ನೋ ಒಂದು ಐವರಿ ಟವರ್ನಲ್ಲಿ ಈ ಕಾನೂನು ಮಾಡಿದವ್ರು ಇದ್ದಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದೇಳುತ್ತೆ.